ಅಯ್ಯಯ್ಯೋ 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 ಬೇಕೇ ಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಕರವೇ ಮನವಿ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಜಿಲ್ಲೆಯಲ್ಲಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಗಳ ಕೊರತೆಯಿಂದ ಉದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಯುವಕರು ಉದ್ಯೋಗ ಅರಸಿ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಿಸಿ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇನ್ನು ಜಿಲ್ಲೆಯಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೈಗಾರಿಕಾ ಹೂಡಿಕೆಯನ್ನು ಆಕರ್ಷಿಸಿದರೆ ಸ್ಥಳೀಯರಿಗೆ ಉದ್ಯೋಗ ದೊರೆಯುವುದರ ಜೊತೆಗೆ ಜಿಲ್ಲೆಯ ಆರ್ಥಿಕ ಪ್ರಗತಿಗೂ ಕೂಡ ಉತ್ತೇಜನ ಸಿಗಲಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ವೇಳೆ ಬಾಗಲಕೋಟೆ ಜಿಲ್ಲಾ ಘಟಕದ ಎಲ್ಲ ಕರವೇ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಎಷ್ಟರ ಮಟ್ಟಿಗೆ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಬಾಗಲಕೋಟೆ ಬದುಕಬೇಕು ಅಂತ ಅನ್ನೋದು ಏನಾದರೂ ಇತ್ತು ಅಂತಂದ್ರೆ ಉದ್ಯಮಗಳು ಕೈಗಾರಿಕೆಗಳು ಬಾಗಲಕೋಟೆ ನಗರಕ್ಕೆ, ಮುಖ್ಯವಾಗಿ ನವನಗರ ಭಾಗದ ಜನರು ಏನಾಗಿದೆ ಅಂತಂದ್ರೆ, ಈ ಮೊದಲು ಹಳೆಯ ಬಾಗಲಕೋಟೆಯನ್ನು ಮುಳುಗಡೆ ಮಾಡಿದ್ರಿ. ಆ ಮುಳುಗಡೆ ಮಾಡುವ ಪೂರ್ವದಲ್ಲಿ ಎಲ್ಲರಿಗೂ ಅವರದೇ ಆದಂಥ ಕುಲ ಕಸಬುಗಳಿದ್ದು, ಮೂಲ ಕಸಬುಗಳಿದ್ದು, ವ್ಯಾಪಾರ ವಹಿವಾಟುಗಳು, ಅನೇಕ ಆಸ್ತಿಗಳಿದ್ದು, ಅದು ಅವ್ರ ಬದುಕು ನಡೀತಾ ಇತ್ತು. ಹೇಗೋ ನೀವು ಏಷ್ಯಾದ ಅತಿ ದೊಡ್ಡ ಯೋಜನೆ, ಏಷ್ಯಾದಲ್ಲೇ ಮೊಟ್ಟ ಮೊದಲ ನಗರ ಯಾವುದಾದ್ರೂ ಮುಳುಗಡೆ ಆಗಿದೆ ಅಂತಂದ್ರೆ ಅದು ಬಾಗಲಕೋಟೆ. ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಇಷ್ಟು ಪ್ಲಾಟ್ ಕೊಡ್ತೀವಿ, ಅಷ್ಟು ಪ್ಲಾಟ್ ಕೊಡ್ತೀವಿ ಅಂತ ಆಸೆ ತೋರಿಸಿ ಎಲ್ಲರೂ ಸಂತ್ರಸ್ತರನ್ನಾಗಿ ಬೀದಿ ತರುವಂತ ಪ್ರಯತ್ನ ಮಾಡಿದ್ರಿ. ಆರಂಭದಲ್ಲೇ ಈ ಯೋಜನೆ ಹಳ್ಳ ಹೇಗೆ ಹಿಡಿತು ಅಂತಂದ್ರೆ, ವಾಣಿಜ್ಯಾತ್ಮಕವಾಗಿ, ಉದ್ಯಮಾತ್ಮಕವಾಗಿ, ಕೈಗಾರಿಕಾ ವಿಚಾರದಲ್ಲಿ ಯಾವುದೇ ಯೋಜನೆ ಇಲ್ಲದೆ ಕೇವಲ ಜನರನ್ನ ಮುಳುಗಡೆ ಆಗುವಂತ ಜನರನ್ನ ಹಳೆ ಬಾಗಲಕೋಟೆಯಿಂದ ನವನಗರಕ್ಕೆ ಸ್ಥಳಾಂತರಿಸೋದು ಒಂದೇ ದೊಡ್ಡ ಜವಾಬ್ದಾರಿ ಅನ್ನೋ ರೀತಿ ಎಲ್ಲ ಸರ್ಕಾರಗಳು ನಡೆದುಕೊಂಡು ಬಂದು ಈಗಾಗಲೇ ರಾಜ್ಯ ಸರ್ಕಾರ ಏನು JDS ಇರ್ಬೋದು, BJP ಇರ್ಬೋದು ಹಾಗೂ ಕಾಂಗ್ರೆಸ್ ಸರ್ಕಾರಗಳು, ನಮ್ಮನ್ನು ಆಳುವಂತಹ ಸರ್ಕಾರಗಳು ಇಲ್ಲಿಯವರೆಗೂ ಸಹಿತ ಬಾಗಲಕೋಟೆಗೆ ಉದ್ಯಮಿಗಳನ್ನ ತರಲಿಕ್ಕೆ ಅವರ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ. ಈಗಾಗಲೇ ಹಿಂದಿನ ಸರ್ಕಾರಗಳು ಸಹಿತ ಇಲ್ಲಿ ಬಾಗಲಕೋಟೆಯಲ್ಲಿ ಕೈಗಾರಿಕೋದ್ಯಮಗಳನ್ನ ನಿರ್ಮಾಣ ಮಾಡುವುದರಲ್ಲಿ ತರುವುದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಹಿಂದಿನ ಸರ್ಕಾರಗಳು ಸಹಿತ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಪಕ್ಕದ ಬಿಜಾಪುರ ಜಿಲ್ಲೆಯ ಏನು MB ಪಾಟೀಲ್ರು ಏನು ಕೈಗಾರಿಕಾ ಸಚಿವರಾಗಿದ್ದಾರೆ. ಈಗ ಕಳೆದ ಅವಧಿಯಲ್ಲಿಯೂ ಸಹಿತ ಅವರೇ ಸಚಿವರಾಗಿದ್ರು. ಈಗ ಸದ್ಯ ಉಪಚುನಾವಣೆ ನಂತರ ಸಹಿತ ಏನು ಸಚಿವ ಸಂಪುಟ ವಿಸ್ತರಣೆ ನಂತರ ಸಹಿತ ಅವರೇ ಏನು ಕೈಗಾರಿಕಾ ಸಚಿವರಾಗಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನ ತಂದು ವಿಜಾಪುರ ಜಿಲ್ಲೆಗೆ ಮತ್ತೆ ವಿಮಾನ ನಿಲ್ದಾಣವನ್ನು ತಂದರಲ್ಲಿ ಏನು ಮುಂದಾಗಿದ್ದಾರೆ. ಒಂದ್ ರೀತಿಯಲ್ಲಿ ಅವರ ಕ್ರಮವನ್ನು ನಾವು ಸ್ವಾಗತಿಸಬೇಕು. ಯಾಕಂದ್ರೆ ಆ ಜಿಲ್ಲೆಯಲ್ಲಿರುವಂತ ರಾಜಕಾರಣಿಗಳ ಇಚ್ಛಾಶಕ್ತಿ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಇಲ್ಲ. ಇವತ್ತು ನಾವು ನೋಡ್ತೀವಿ ಮಾಧ್ಯಮದಲ್ಲಿ, ಈ ತಾಲೂಕಿನವರು ನನಗ ಏನು ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ಇವರು ಸಾವಿರಾರು ಮಂದಿನ ಕರ್ಕೊಂಡು ಹೋಗಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡ್ತಾರ. ಇನ್ನೊಂದು ಬಾಗಲಕೋಟೆ ಜಿಲ್ಲೆ ಇನ್ನೊಂದು ತಾಲೂಕಿನ ಜನಪ್ರತಿನಿಧಿ ಹೋಗಿ ನಂದು ಇಷ್ಟ ಐತಿ ಅಂತೇಳಿ ತೋರಿಸುವಂತ ಹೋರಾಟವನ್ನ ಮಾಡ್ತಾನ. ಅಂದ್ರ ನೀವು ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಬೇಕು. ನಾವು ನಿಮ್ಗೆ ಮತ ಭಿಕ್ಷೆ, ನೀವು ಕೇಳಾಕ್ ಬಂದಂತ ಮತಗಳನ್ನ ನಾವು ಭಿಕ್ಷೆ ರೂಪದಲ್ಲಿ ಹಾಕಿರ್ತೀವಿ ನಾವು ನಿಮ್ಗೆ. ಆ ಮತಗಳನ್ನ ಪಡೆದಂತ ನೀವು ಜಿಲ್ಲೆಗೆ, ಈ ತಾಲೂಕಿಗೆ ಏನು ನಿಮ್ದು ಕೊಡುಗೆ ಶೂನ್ಯ ಇದೆ ಅಂತೇಳಿ ಇವತ್ತು ನಾವು ನೇರವಾಗಿ ಆರೋಪ ಮಾಡಬೇಕಾಗುತ್ತೆ. ವೆಲ್ಕಮ್ ಟು ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್. ಹಳ್ಳಿಯ ಸೊಗಡಿನ ಬಿದಿರಿನ ಹಂದರದಲ್ಲಿ ವಿಶಾಲವಾದ ಗಾರ್ಡನ್ ವ್ಯವಸ್ಥೆ, ಬರ್ತ್ಡೇ, ಕುಟುಂಬ ಸಮಾರಂಭ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಅದ್ಭುತ ವೇದಿಕೆ ವ್ಯವಸ್ಥೆ.
ಸವಿರುಚಿಯ ನಾನ್ ವೆಜ್ ಖಾದ್ಯಗಳಾದ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ತಂದೂರಿ, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್, ಚಿಕನ್ ಮಸಾಲಾ, ಮಟನ್ ಸುಕ್ಕ, ಮಟನ್ ಕರಿ, ಫಿಶ್ ಫ್ರೈ, ಎಗ್ ಫ್ರೈಡ್ ರೈಸ್. ರುಚಿಕರ ವೆಜ್ ಆಹಾರಗಳಾದ ಪನ್ನೀರ್ ಬಟರ್ ಮಸಾಲಾ, ಕಾಜು ಕರಿ, ವೆಜ್ ಕೊಲ್ಹಾಪುರಿ, ಮಶ್ರೂಮ್ ಮಸಾಲಾ, ಜೀರಾ ರೈಸ್, ವೆಜ್ ಬಿರಿಯಾನಿ, ತಂದೂರಿ ರೊಟ್ಟಿ, ಬಟರ್ ನಾನ್, ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್. ನಿಮ್ಮ ಕುಟುಂಬದೊಂದಿಗೆ ರುಚಿಕರ ಊಟ ಸವಿಯಲು, ಸ್ನೇಹಿತರೊಂದಿಗೆ, ಫ್ಯಾಮಿಲಿಯೊಂದಿಗೆ ಸಂಭ್ರಮಿಸಲು ಹಿಂದೆ ಭೇಟಿ ನೀಡಿ ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್, ಜಮಖಂಡಿ ಮುಧೋಳ್ ಮಾರ್ಗ ಮಧ್ಯ, ಮನುಗೋಳಿ ಪೆಟ್ರೋಲ್ ಪಂಪ್ ಹತ್ತಿರ, ಸಿದ್ದಾಪುರ. ರುಚಿ, ಪ್ರಕೃತಿ ಮತ್ತು ಸಂಭ್ರಮದ ಸಂಗಮ, ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್.